ನಮಸ್ಕಾರ, ಎಫ್ಎಂ ನ್ಯೂಸ್ಗೆ ಸ್ವಾಗತ. ನಾನು ಭಾರ್ಗವಿ. ಇದೀಗ ಬಂದ ನ್ಯೂಸ್ ಅಪ್ಡೇಟ್. ಹೊಸ ಸರ್ಕಾರದಲ್ಲಿ ಇಂಡಿ ಶಾಸಕ ಯಶವಂತೇಗೌಡ ಪಾಟೀಲ್ ಅವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಪರಶುರಾಮ್ ಚಿಂಚಲಿ, ಮಲ್ಲಿಕಾರ್ಜುನ್ ಬಿಜ್ಜರ್ಗಿ, ಸುರೇಶ್ ಪರಗೊಂಡೆ, ಪ್ರೇಮಾನಂದ್ ಹತ್ತಿ ಸೇರಿದಂತೆ ಇತರರು ಜಂಟಿಯಾಗಿ ಮಾಧ್ಯಮಗೋಷ್ಠಿ ನಡೆಸಿ ವಿನಂತಿಯನ್ನ ಮಾಡಿಕೊಂಡರು. ವಿಜಯಪುರ ಜಿಲ್ಲೆಯ ಇಂಡಿ ಪಟ್ಟಣದಲ್ಲಿ ಮಾತನಾಡಿದ ಅವರು, ಇಂಡಿ ಶಾಸಕ ಯಶವಂತೇಗೌಡ ಪಾಟೀಲ್ ಪ್ರಭಾವಿ ರಾಜಕಾರಣಿ. ಅವರು ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಇನ್ನು ಪ್ರಭಾವಿ ರಾಜಕಾರಣಿಗೆ ಸಚಿವ ಸ್ಥಾನವನ್ನ ಹೊಸ ಸರ್ಕಾರದಲ್ಲಿ ನೀಡಬೇಕೆಂದು ಆಗ್ರಹಿಸಿದರು. ನಾನು ಸೋಮಲಿಂಗ್ ಕಟಾವಿ, ವಿಜಯಪುರ ಜಿಲ್ಲಾ ಆದಿಬಣಿಗೆ ಸಂಘದ ಅಧ್ಯಕ್ಷರು. ಇವತ್ತಿನ ಸರ್ಕಾರಕ್ಕೆ ನಾನೇನು ಮನವಿ ಮಾಡೋದಾದ್ರೆ, ಇಂಡಿ ಶಾಸಕರಾಗಿರ್ತಕ್ಕಂಥ ಯಶವಂತೇಗೌಡ ಪಾಟೀಲ್ ಇವರನ್ನ ಈ ಸಲ ತಾವು ತಪ್ಪದೇ ಮಂತ್ರಿಯನ್ನ ಮಾಡ್ಬೇಕಂತೇಳಿ ಸಮಾಜ ವತಿಯಿಂದ ಸರ್ಕಾರಕ್ಕೆ ನಾನು ಮನವಿ ಮಾಡ್ತೀನಿ. ಕಾಂಗ್ರೆಸ್ ಸರ್ಕಾರದಲ್ಲಿ ಸುಮಾರು 3 ಸಲ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ, ಅಧ್ಯಕ್ಷರಾಗಿ, 3 ಸಲ MLA ಆಗಿ ಇಂಡಿ ಭಾಗವನ್ನ ಪ್ರತಿನಿಧಿಸಿ ನೆನೆಗುದಿಗೆ ಬಿದ್ದಿರ್ತಕ್ಕಂಥ ಇಂಡಿ ಭೀಮಾಶಂಕರ ಸಕ್ಕರೆ ಕಾರ್ಖಾನೆಗೆ ಮರುಜೀವ ಕೊಟ್ಟು ಅಲ್ಲಿ ರೈತರ ಬಾಳನ್ನ ಉಜ್ವಲ ಮಾಡಿರ್ತಕ್ಕಂಥ ಮಹಾನ್ ನಾಯಕರವರು. ಅದೇ ರೀತಿ ನೀರಾವರಿಯಲ್ಲಿ ಕೂಡ ಆ ತಾಲೂಕು ಬಹಳ ಹಿಂದುಳಿದಿತ್ತು. ಅದಕ್ಕೂ ಕೂಡ ವಿಧಾನಸಭೆಯಲ್ಲಿ ಸಾಕಷ್ಟು ಸಲ ಪ್ರಶ್ನೆಗಳನ್ನ, ನೀರಾವರಿ ಸಲುವಾಗಿ ಪ್ರಶ್ನೆಗಳನ್ನ ಕೇಳಿ ಕಡಿಗೂ ಕೂಡ ರೇವಣಸಿದ್ದೇಶ್ವರ ಏತ ನೀರಾವರಿಯನ್ನ ಮುಂಜೂರು ಮಾಡಿರ್ತಕ್ಕಂಥ ಧೀಮಂತ ನಾಯಕರಾಗಿರ್ತಕ್ಕಂಥ ಯಶವಂತೇಗೌಡ ಪಾಟೀಲ್ರು ಅವರಿಗೆ ಈ ಸಲ ಅಸೆಂಬ್ಲಿ ಈ ಸಲ ಅವರಿಗೆ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನವನ್ನು ಕೊಟ್ಟು ಅವರನ್ನ ಗುರುತಿಸಬೇಕಂತೇಳಿ ನಾನು ಕಾಂಗ್ರೆಸ್ ವರಿಷ್ಠರಲ್ಲಿ ಸಮಾಜ ವತಿಯಿಂದ ಒತ್ತಾಯ ಮಾಡ್ತೀನಿ. ಇಲ್ಲಿವರೆಗೆ ಇಂಡಿ ತಾಲೂಕದಲ್ಲಿ ಯಾರೂ ಮಂತ್ರಿ ಆಗಿಲ್ಲ. ಇವರನ್ನ ಮಂತ್ರಿ ಮಾಡಿ ಇಂಡಿ ತಾಲೂಕಿನ ಮಂತ್ರಿ ಇಲ್ಲನ್ನುವ ಶಬ್ದವನ್ನ ಅಳಿಸಿ ಹಾಕ್ಬೇಕಂತೇಳಿ ಇವತ್ತಿನ ಕಾಂಗ್ರೆಸ್ ವರಿಷ್ಠರಲ್ಲಿ ನಾನು ಮನವಿ ಮಾಡ್ತೀನಿ. ಅದಕ್ಕಾಗಿ ದಯವಿಟ್ಟು ಸಮಾಜದ ಒಂದು ಒತ್ತಾಯವನ್ನ ಗಮನದಲ್ಲಿ ಇಟ್ಕೊಂಡು ಮುಂಬರುವ ಸಚಿವ ಸಂಪುಟದಲ್ಲಿ ಇವರನ್ನ ತಪ್ಪದೇ ಮಂತ್ರಿ ಮಾಡ್ಬೇಕಂತೇಳಿ ಸಮಾಜ ವತಿಯಿಂದ ನಾವು ಒತ್ತಾಯ ಮಾಡ್ತೀನಿ. ಸೋಮಲಿಂಗ್ ಕಟಾವಿ, ವಿಜಯಪುರ ಜಿಲ್ಲಾ ಆದಿಬಣಿಗೆರ ಸಂಘದ ಅಧ್ಯಕ್ಷರು. ಇದ್ರ ಕವರ್ ಆಯ್ತಾ? ಹೆಂಗ್ ಸ್ಟಾರ್ಟ್ ಮಾಡು? ವಿಜಯಪುರ ಜಿಲ್ಲಾ ಆದಿಬಣಿಗೆ ಸಂಘದ ಅಧ್ಯಕ್ಷನಾದ ಸೋಮಲಿಂಗ್ ಕಟಾವಿ ಸರ್ಕಾರದಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ, ಇಂಡಿ ಯಶವಂತೇಗೌಡ ಪಾಟೀಲ್ ಇವರು ಸುಮಾರು 3 ಸಲ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ, ಅಧ್ಯಕ್ಷರಾಗಿ ಹಾಗೂ 3 ಸಲ MLA ಆಗಿ ಈ ಮತಕ್ಷೇತ್ರನ ಪ್ರತಿನಿಧಿಸ್ಯಾರ. ಅದರ ಜೊತೆಗೆ ಭೀಮಾಶಂಕರ ಸಕ್ಕರೆ ಕಾರ್ಖಾನೆ ಬಹಳಷ್ಟು ದಿವಸಗಳಿಂದ ನೆನೆಗುಡಿ ಬಿದ್ದಿದ್ದು ಅದನ್ನು ಕೂಡ ಪ್ರಾರಂಭ ಮಾಡಿ ಅಲ್ಲಿಯ ರೈತರ ಸಂತೋಷವನ್ನ ಹೆಚ್ಚಿಗೆ ಮಾಡಿ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ಕರ್ನಾಟಕದ ಗಡಿನಾಡ ತಾಲೂಕಾದ ಇಂಡಿಗೆ ನೀರಾವರಿಯ ಬಹಳಷ್ಟು ಕೊರತೆ ಇತ್ತು. ಅದಕ್ಕಾಗಿ ಅವರು
ಪ್ರತಿ ಸಲ ವಿಧಾನಸಭೆಯಲ್ಲಿ ಪ್ರಶ್ನೆಗಳನ್ನು ಮಾಡಿ ರೇವಣಸಿದ್ದೇಶ್ವರ ಏತ ನೀರಾವರಿಯನ್ನು ಮಾಡಿಸಿ ಅಲ್ಲಿ ಜನರಿಗೆ ರೈತರಿಗೆ ನೀರನ್ನು ಒದಗಿಸಿದ್ದಾರೆ. ಅದಕ್ಕಾಗಿ ಸರ್ಕಾರದಲ್ಲಿ ಅವರಿಗೆ ನಾಳೆ ಬರ್ತಕ್ಕಂಥ ಸಚಿವ ಸಂಪುಟದಲ್ಲಿ ಅವರನ್ನ ಮಂತ್ರಿಯನ್ನಾಗಿ ಮಾಡಲೇಬೇಕು ಅಂತೇಳಿ ನಾವು ನಮ್ಮ ಸಮಾಜ ವತಿಯಿಂದ ಹಕ್ಕೊತ್ತಾಯವನ್ನು ಮಾಡ್ತೀನಿ. ಅದೇ ರೀತಿ ಅವರು ಜಾತ್ಯತೀತ ನಾಯಕರಾಗಿ ಆ ಭಾಗಕ್ಕೆ ಸಾಕಷ್ಟು ಅಭಿವೃದ್ಧಿಗಳನ್ನು ಮಾಡಿದ್ದಾರೆ. ಜಿಲ್ಲೆಯಲ್ಲಿ ಕೂಡ ಉತ್ತಮ ಆಡಳಿತ ಕೂಡ ಮಾಡುವಂತ ಶಕ್ತಿ ಅವರಿಗಿದೆ. ದಯವಿಟ್ಟು ಸರ್ಕಾರ ಗಮನದಲ್ಲಿಟ್ಟುಕೊಂಡು ಅವರನ್ನ ಈ ಬಾರಿ ಮಂತ್ರಿಯನ್ನ ಮಾಡ್ಬೇಕಂತೇಳಿ ಸಮಾಜದಿಂದ ಮತ್ತೊಮ್ಮೆ ನಾವು ನಮ್ಮ ಹಕ್ಕೊತ್ತಾಯನ್ನು ಮಾಡ್ತಾ ಇದ್ದೇವೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಇಲ್ಲಿವರೆಗೆ ಯಾರೂ ಆದಿಬೆಣಜಿಗ ಸಮಾಜದ ಮಂತ್ರಿಗಳಾಗಿಲ್ಲ. ಅದಕ್ಕಾಗಿ ಇಲ್ಲಿ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಆದಿಬೆಣಜಿಗ ಸಮಾಜ ಹೆಚ್ಚಿಗಿದ್ದು ಪ್ರತಿಯೊಂದು ಮತಕ್ಷೇತ್ರದ MLAಗಳಿಗೆ ನಾವು ಮತಗಳನ್ನು ಕೊಟ್ಟು ಹೆಚ್ಚಾನೆಚ್ಚ 80% ಕಾಂಗ್ರೆಸ್ದೊಂದಿಗೆ ಸಮಾಜವಿದ್ದು, ಅದಕ್ಕಾಗಿ ಸಮಾಜ ವತಿಯಿಂದ ಅವರನ್ನ ಸರ್ಕಾರವನ್ನ ಮತ್ತೆ ಒತ್ತಾಯಿಸುತ್ತೇವೆ, ಅವರನ್ನ ಮಂತ್ರಿಯನ್ನಾಗಿ ಮಾಡಲಿ ಅಂತೇಳಿ ಸರ್ಕಾರದಲ್ಲಿ ನಮ್ಮ ವಿನಂತಿ. ಸೋಮಲಿಂಗ್ ಸಿದ್ದಪ್ಪ ಕಟಾವಿ, ಆದಿಬೆಣಜಿಗ ಸಮಾಜ ಜಿಲ್ಲಾ ಅಧ್ಯಕ್ಷರು, ವಿಜಯಪುರ. ನನ್ನ ಸುಂದರವಾದ ಪುಟ್ಟಿ. ಪಾಪಾ ಇದು ಹಲ್ದಿಗಲ್ವೇ? ಇದು ಮೆಹಂದಿ. ಇದು ಅದು ರಿಸೆಪ್ಷನ್ಗೆ. ಇದು ಯಾವುದಕ್ಕೆ? For me? Sultan Diamonds and Gold. Your life, your moments. Treasure the golden moments of your life.